ನಮಸ್ಕಾರ ನೆಲಬಂದವರೇ, ನಾನು ಭೂಮಾಪನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಅದರಲ್ಲಿ ಮುಖ್ಯವಾಗಿ ಸರಪಳಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಯಾವುದೇ ಒಂದು ಭೂಮಿಯನ್ನು ಅಳತೆ ಮಾಡಬೇಕು ಅನ್ನೋ ನಾವು ಕಂಡು ಬಂದಾಗ ಆ ಭೂಮಿಯನ್ನು ಮೊದಲಿಗೆ ಒಂದು ಸಾರಿ ಸುತ್ತಾಗಲೇಬೇಕಾಗುತ್ತೆ. ಇದಕ್ಕೆ ಪ್ಯಾರಾಂಬುಲೇಷನ್ ಅಂತಾರೆ. ಈ ಕೆಂಪು ಬಣ್ಣದಿಂದ ತೋರಿಸ್ತಕ್ಕಂಥದ್ದು ಭೂಮಿಯ ಗಡಿಯಾಗಿರುತ್ತೆ. ಇದಕ್ಕೆ ಒಟ್ಟು 7 ಕೊಡಗಳಿವೆ. 1 2 3 4 5 6 7 ಇದನ್ನ ABCD ಇಂದ ಗುರುತಿಸಲಾಗಿದೆ. ನಾವು ಮೊದಲಿಗೆ ಒಂದು ಆಧಾರ ರೇಖೆಯನ್ನ ರಚಿಸ್ಕೋಬೇಕಾಗುತ್ತೆ. ಆ ಆಧಾರ ರೇಖೆ ಅಂತಂದ್ರೆ ಹೇಗಿರ್ಬೇಕು ಅಂದ್ರೆ ಅದಕ್ಕೆ ಎಲ್ಲಾ ಗುಣಗಳು ಸಾಧ್ಯವಾದಷ್ಟು ಕಾಣುವಂತಿರ್ಬೇಕು. ನೋಡಿ, ಇಲ್ಲಿ ಇ ಮತ್ತು ಬಿ ಗೆ ಒಂದು ಆಧಾರ ರೇಖೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ. ಇದ್ರ ಮೂಲಕ ನಾವು ಶಂಕುವಿನ ಸಹಾಯದಿಂದ ಎಫ್ ಜಿ ಎ ಡಿ ಸಿ ಗುಣಗಳನ್ನ ಕಾಣಬಹುದಾಗಿದೆ. ಈಗ ನಾವು ಅಳತೆ ಕಾರ್ಯವನ್ನ ಪ್ರಾರಂಭ ಮಾಡೋಣ. ಇಲ್ಲಿ ಶಂಕುವಿನ ತಗೊಂಡು ಇದನ್ನ ಬಿ ಫೋಕಸ್ ಮಾಡಿಕೊಂಡು ಇಲ್ಲೊಂದು ಪಾಯಿಂಟ್ ಅಲ್ಲಿ ನಾವು ಶಂಕು ಸ್ಥಾಪಿಸಿ ಈ ಮೆಜರ್ಮೆಂಟ್ ನ ತಗೋಬೇಕಾಗುತ್ತೆ. ಮತ್ತೆ ಈ ಮೆಜರ್ಮೆಂಟ್ ತಗೋಬೇಕು. ನಂತರ ಈ ಪಾಯಿಂಟ್ ಶಂಕು ಸ್ಥಾಪಿಸಿ ಇದನ್ನ ಬೈಸೆಕ್ಟ್ ಮಾಡಿ ಇದರ ಮೆಜರ್ಮೆಂಟ್ ಮತ್ತೆ ಇದರ ಮೆಜರ್ಮೆಂಟ್ ತಗೋಬೇಕು. ಅದೇ ರೀತಿ ಶಂಕುವಿನ ಮುಂದುವರಿಸಿ ಇಲ್ಲಿ ಸ್ಥಾಪಿಸಿ ಈ ಮೆಜರ್ಮೆಂಟ್ ಮತ್ತೆ ಈ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಕೆಲವು ಸಂದರ್ಭಗಳು ಏನಾಗುತ್ತೆ ಅಂತಂದ್ರೆ ಈ ಮೆಜರ್ಮೆಂಟ್ ನಾವು ಒಂದು ಅಡ್ಡ ಇರೋದ್ರಿಂದ ತಗೊಳಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕು, ಇದು ಒಂದು ಸಬ್ಸಿಡರಿ ಬೇಸ್ ಲೈನ್ ಮಾಡ್ಕೊಂಡು ಇದು ಆಫ್ಸೆಟ್ ತಗೋಬೇಕು. ಅದೇ ರೀತಿ ಇದನ್ನು ಒಂದು ಸಬ್ಸಿಡರಿ ಬೇಸ್ ಲೈನ್ ಮಾಡು ಇದನ್ನ ಆಫ್ಸೆಟ್ ತಗೋಬೇಕು. ಆವಾಗ ನಾವು ಪ್ರತಿಯೊಂದು ಜಮೀನಿನ ಗುಣಗಳಿಗೆ ಅಳತೆಯನ್ನ ಮಾಡಿದಂತೆ ಆಗುತ್ತೆ. ನಂತರ ಈ ವಸಲುಗಳನ್ನ ರಚಿಸಿ ನಾವು ವಿಸ್ತೀರ್ಣ ಕಂಡುಹಿಡಬೇಕು. ವಸಲುಗಳನ್ನ ಹೇಗೆ ರಚಿಸ್ತಾರೆ ಅಂದ್ರೆ, ವಸಲ ಅಂದ್ರೆ ಬ್ಲಾಕ್ಸ್ ಹೇಗೆ ರಚಿಸ್ತಾರೆ, ಅದನ್ನು ವಿಸ್ತೀರ್ಣ ಹೇಗೆ ಕಂಡುಹಿಡಿಯಲಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.